ಬೀದಿ ಭಿಕಾರಿ, ಈ ನಾಯಿಗ್ ಊಟ ಮಾಡಕ್ ಹೇಳಿದ್ ಯಾರು? ದೊಡ್ಡ ಪಾರ್ಟಿ ಕೊಟ್ಟವ್ರ ಹಂಗೆ ಊಟ ಕೂತ್ಬಿಟ್ಟಿದ್ಯಾ? ಥ್ರೋ ದಿಸ್ ಬೆಗರ್ ಔಟ್ ಆಫ್ ಯು. ಏಯ್ ಸಂಧ್ಯಾ, ಬಾಯ್ ಮುಚ್ಕೊಂಡಿರು. ಬುದ್ಧಿ ಇದ್ಯಾ ನಿಂಗೆ? ಊಟಕ್ ಕೂತವ್ರನ್ನ ಎಬ್ಬಿಸ್ತಾ ಇದ್ಯಲ್ಲ, ಮನುಷ್ಯತ್ವ ಇದೆಯಾ ನಿಮ್ಗೆಲ್ಲ? ಅಷ್ಟರಲ್ಲಿ ಅಲ್ಲಿಗೆ ಬರೋ ಸಂಧ್ಯಾ ಗಂಡ ವಿವೇಕ, ನಿನ್ ಜೊತೆ ಮದ್ವೆ ಆಗಿದ್ದಾನೆ ಅಂದ್ ಮಾತ್ರಕ್ಕೆ ಸೀನ್ ಮಾಡ್ಬೇಡ ಇಲ್ಲಿ. ನಾನ್ ಈ ಫಂಕ್ಷನ್ಗೆ ಮೈಸೂರಲ್ಲಿರೋ ಮಿನಿಸ್ಟರ್ಸ್ ನ ಕರೆಸಿದೀನಿ. ಅವ್ರು ಬಂದಾಗ ಈ ತರ ಬಿಕಾರಿಗಳು ಕಾಣಿಸ್ಕೊಂಡ್ರೆ ನನ್ ಇಮೇಜ್ ಏನಾಗ್ಬೇಕು? ಅದೇ ಅಲ್ವಾ, ಏನೋಪ್ಪ ಹೇಳಿದ್ರು ಅಂತ ಇಷ್ಟ ಇಲ್ದೇ ಇದ್ರು ನಿಮ್ಮಿಬ್ಬರನ್ನ ಒಳಗ್ ಬಿಟ್ಕೊಂಡ್ವಿ. ಆದ್ರೆ ನಿಮ್ ಲೋಕಲ್ ಬುದ್ಧಿ ತೋರ್ಸ್ಬಿಟ್ರಲ್ವಾ. ಉಳ್ದಿರೋ ಊಟನ ಪಾರ್ಸಲ್ ತಗೊಂಡು ಮನೆಗ್ ಹೋಗಿ ಊಟ ಮಾಡಿ. ಅಮೋಘ್, ಈ ಅವಮಾನ ಕೇಳಿಸ್ಕೊಂಡು ಇಲ್ಲಿರಕ್ಕಾಗಲ್ಲ. ಎದ್ದು ಬನ್ನಿ ಪ್ಲೀಸ್. ಶ್ರೀಲೀಲಾ ಕೋಪದಿಂದ ಅಲ್ಲಿಂದ ಎದ್ದು ಹೋಗ್ತಾಳೆ. ಜೊತೆಗೆ ಅಮೋಘ ಅವಳ ಹಿಂದೆನೆ ಬೇಜಾರಿಂದ ನಡ್ಕೊಂಡು ಹೋಗ್ತಾನೆ. ಯಾರೋ ಅದು? ಅವನೊಬ್ಬ ಅನಾಥ ಸರ್, ಹೆಸರು ಅಮೋಘ್. ಈ ಮನೆ ಓನರ್ ಸಂಧ್ಯಾ ಇದಾರಲ್ಲ, ಅವ್ರ ಅಕ್ಕ ಶ್ರೀಲೀಲಾನ ಇವನು ಮದ್ವೆ ಆಗಿರೋದು. ಏನಯ್ಯ ಹೇಳ್ತಿದೀಯ? 500 ಕೋಟಿಗೆ ವಾರಸ್ತಾರೆ ಶ್ರೀಲೀಲಾ. ಅವಳಿಗೆ ಹೇಗೆ ಒಬ್ಬ ಬಿಕ್ಕಾರಿನ ಮದ್ವೆ ಮಾಡ್ಕೊಟ್ರು? ಅದು ದೊಡ್ಡ ಕತೆ ಸರ್. ದಿಢೀರ್ ಅಂತ ಆ ಮನೆ ಮುಂದೆ ಸರ್ಕಾರಿ ಕೆಂಪತ್ತಿ ಕಾರ್ಗಳು ಬಂದು ನಿಲ್ಲೋದಕ್ಕೆ ಶುರು ಆದ್ವು. ಅದರಿಂದ ತನಗಿರೋ ಬ್ಲಾಕ್ ಕ್ಯಾಟ್ ಸೆಕ್ಯೂರಿಟಿ ಮಧ್ಯದಿಂದ ಬರೋ ಮಿನಿಸ್ಟರ್ ವಿವೇಕ್, ಮಿನಿಸ್ಟರ್ ಇಸ್ ಹಿಯರ್. ಎಲ್ರು ಅವರ ಹತ್ರ ಹೋದ್ರು. ಎಲ್ರಿಗೂ ನಮಸ್ಕಾರ ಹೇಳ್ತಿದ್ದ ಮಿನಿಸ್ಟರ್ ದಿಢೀರ್ ಅಂತ ಯಾರನ್ನೋ ನೋಡಿ ಅಚ್ಚರಿಗೊಂಡ್ರು. ಗುಂಪಲ್ಲಿ ಮರೆಯಾಗಿದ್ದ ಅಮೋಘನ ಮುಖನ ಸ್ಪಷ್ಟವಾಗಿ ನೋಡಿ ಅಮೋಘ್ ದಿಢೀರ್ ಅಂತ ಅವನ ಕೈ ಹಿಡಿದು ಹತ್ರ ಕರ್ಸಿ, ಅಮೋಘ್ ಸರ್, ನೀವಾ? ಏನ್ ಸರ್ ನೀವಿಲ್ಲಿ? ನಿಮ್ಮ ಅಪ್ಪನ ಹತ್ರ ಎಷ್ಟು ಸಲ ಕೇಳಿದೆ ಗೊತ್ತಾ? ಸರ್ ಬನ್ನಿ, ಊಟ ಮಾಡ್ಕೊಂಡು ಮಾತಾಡೋಣ. ಹಾಗಾದ್ರೆ ಯಾರು ಈ ಅಮೋಘ್? ಬ್ಯಾಂಕ್ ಅಕೌಂಟ್ ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಇಲ್ಲದೆ ಇರೋ ಅಮೋಘನಿಗೆ ಅಧಿಕಾರದಲ್ಲಿರೋರು ಎಷ್ಟು ಮರ್ಯಾದೆ ಕೊಡ್ತಿರೋದು ಯಾಕೆ? ಅಮೋಘ ಯಾರು? ಯಾವಾಗ ಮೈಸೂರಿಗೆ ಬಂದ? ಅವನು ಯಾವ ಕಾರಣಕ್ಕೆ ಶ್ರೀಲೀಲಾನ ಮದುವೆ ಆದ? ಏನಕ್ಕೋಸ್ಕರ ಅವನು ಆ ಮನೆಗೆ ಬಂದಿದ್ದ? ಬನ್ನಿ ಕೇಳೋಣ. 3 ವರ್ಷದ ಮುಂಚೆ ಮೈಸೂರು ಬಸ್ ಸ್ಟ್ಯಾಂಡ್ ಗೆ ಬಂದಿಳಿಯೋ ಅಮೋಘನ ಜೇಬಲ್ಲಿ ಇದ್ದಿದ್ದು ಬರೀ 200 ರೂಪಾಯಿ. ಅದನ್ನ ನೋಡಿ ಅವನ ಮುಖ ಬೇಜಾರಿಂದ ಇಳ್ದು ಹೋಗುತ್ತೆ. ಆ ಬೆಳಿಗ್ಗೆ ಅವನು ಹಸುವಾಗದಕ್ಕೆ ರಸ್ತೆ ಪಕ್ಕ ಇರೋ ಅಂಗಡಿಲಿ ತಿಂಡಿ ಮಾಡೋದಕ್ಕೆ ಕೂತ್ಕೊಂಡ. ಅವಾಗ ಅವನಿಗೆ ಅಮ್ಮನ ನೆನಪಾಗಿ ಅಳು ಬಂದು ಕಣ್ಣೀರಿನ ಬಿಸಿ ಮುಟ್ತು. ಅಮೋಘ ಅವನ ತಾಯಿನ ಕಳ್ಕೊಂಡು ಬರೀ 2 ವಾರ ಆಗಿತ್ತು. ಅವನಿಗೆ ತಾಯಿನೇ ಪ್ರಪಂಚ ಆಗಿದ್ರು. ಆರೋಗ್ಯ ಸರಿ ಇಲ್ಲದೆ ಸಾಯೋ ಹಂತಕ್ ಬಂದಿದ್ದ ಅವರನ್ನ ಕಾಪಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗಿತ್ತು. ಅಮೋಘ ಅವರ ಫ್ಯಾಮಿಲಿ ಅವರ ಹತ್ರ ಹೋದ್ರೆ ದುಡ್ಡಿದ್ರು ಅವರು ಯಾವುದೇ ಸಹಾಯನೂ ಮಾಡ್ಲಿಲ್ಲ. ಸರಿಯಾದ ಟೈಮಿಗೆ ಚಿಕಿತ್ಸೆ ಸಿಗದೆ ಅಮೋಘನ ಅಮ್ಮ ಕೊನೆಯುಸಿರು ಹೇಳಿದ್ರು. ಸ್ವಂತ ಮನೆಯವರ ಮೇಲೆ, ಸಂಬಂಧಿಕರ ಮೇಲೆ ಅಮೋಘನಿಗಿದ್ದ ನಂಬಿಕೆ ಅಮ್ಮನ ಸಾವಾದ ಮೇಲೆ ಹೊರಟೋಯ್ತು. ಇದೇ ಶ್ರೀಮಂತರಾಗಿದ್ರು ಮಾನಸಿಕವಾಗಿ ಕುಗ್ಗು ಹೋಗಿ ರಸ್ತೆ ಪಕ್ಕ ತಿಂಡಿ ಮಾಡ್ತಿರೋ ಅಮೋಘನ ದುರಂತ ಕಥೆ. ಯಾರೋ ಅದು? ನಂಗ್ ಗೊತ್ತಿಲ್ಲ ಅಣ್ಣ. ತಮ್ಮ, ಯಾರ್ ನೀನು? ಅಷ್ಟೊತ್ತಿಂದ ಇಲ್ಲೇ ಇದೆಯಾ? ಬೇರೆ ಏನಾದ್ರೂ ತಿಂತ್ಯಾ? ತಿಂಡಿ ಟೈಮ್ ಮುಗಿತಾ ಬಂತು. ಸಾರಿ, ನಾನ್ ಯಾವ್ದೋ ಯೋಚನೆಯಲ್ಲಿ ಅಂತ ಪ್ಲೇಟ್ ಅನ್ನ ಪಕ್ಕಕ್ಕಿಟ್ಟು ತನ್ನ ಕೈಗಳನ್ನ ತೊಳ್ಕೋತಾನೆ ಅಮೋಘ. ಅವನ ಸೋತೋಗಿರೋ ಮುಖ, ಸುಸ್ತಾಗಿರೋ ಕಣ್ಣನ್ನ ನೋಡಿ ಅಂಗಡಿ ಮಾಲೀಕ ಸುಮ್ನಿರ್ದೆ. ತಮ್ಮ, ಮೈಸೂರಲ್ಲಿ ನೀನ್ ಎಲ್ಲಿಗೆ ಹೋಗ್ಬೇಕು? ಪರಿಚಯದವರು, ಫ್ರೆಂಡ್ಸು ಅಂತ ಯಾರಾದ್ರೂ ಇದಾರ? ಆತರ ಯಾರಿಲ್ಲ. ಹಂಗಾರೆ ಇಲ್ಲಿಗೆ ಯಾಕೆ ಬಂದಿದೀಯಾ? ಅದು ಯಾವ ಊರು ಅಂತ ನೋಡ್ದೆ ಬಸ್ ಹತ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಿಗೆ ಬಂದ್ಮೇಲೆ ಏನ್ ಮಾಡೋದು ಅಂತ ತಿಳಿತಿಲ್ಲ. ನನಗ್ ಪರಿಚಯ ಅಂತ ಇದ್ದಿದ್ದು ನಮ್ಮಮ್ಮ ಮಾತ್ರ. ಅವ್ರು ಸ್ವಲ್ಪ ದಿನ ಮುಂಚೆ ತೀರ್ಕೊಂಡ್ಬಿಟ್ರು. ಏನ್ ಮಾಡೋದು ಅಂತ ತಿಳಿತಿಲ್ಲ. ಇಲ್ಲೇ ಏನಾದ್ರೂ ಕೆಲ್ಸ ಇದ್ರೆ ಮಾಡ್ತೀನಿ. ಏನಪ್ಪ ಹೇಳ್ತಿದೀಯಾ? ಯಾರು ಇಲ್ಲ ಅಂತೀಯಾ? ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಅಂತೀಯಾ? ನಿನ್ ಮಾತ್ ಕೇಳ್ತಿದ್ರೆ ತುಂಬಾ ಕಷ್ಟದಲ್ಲಿರೋ ಹಾಗಿದ್ಯಾ. ಇಲ್ಲೇ ಇರು, ಮಧ್ಯಾಹ್ನದ ಊಟ ರೆಡಿ ಆಗ್ತಿದೆ, ಊಟ ಮಾಡ್ಕೊಂಡು ಹೋಗು. ಅಣ್ಣ, ಇದೆಲ್ಲ ಬೇಡ, ಇಟ್ಕೋ ನೀನೆ. ನಿಮ್ಗೆ ಯಾಕೆ ಸುಮ್ನೆ ತೊಂದ್ರೆ? ತಮ್ಮ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಷ್ಟ್ರಲ್ಲಿ ಏನಾದ್ರೂ ಐಡಿಯಾ ಬಂದ್ರೆ ನೋಡು. ಕೂತ್ಕೊಳ್ಳಪ್ಪ. ಅಣ್ಣ, ಐಡಿಯಾ ಅಂದ್ರೆ ನಿಮಗಿಲ್ಲ ಹೆಲ್ಪ್ ಮಾಡ್ಲಾ? ಸರಿಯಾಗಿ ಹೇಳ್ದೆ. ಸರಿ ಬಾ. ಅಮೋಘ ಎದುರುಗಡೆ ಇರೋ ರಸ್ತೆನೆ ನೋಡ್ತಾನೆ. ಅಲ್ಲಿ ಒಂದು BMW ಕಾರ್ ಬ್ರೇಕ್ ಡೌನ್ ಆಗಿ ನಿಂತಿದೆ. ಇನ್ನು ಎಷ್ಟು ಹೊತ್ತಾಗತ್ತಯ್ಯ? ಸರ್, ಒಂದ್ 10 ನಿಮಿಷ ಸರ್. ಮೈ ಫುಟ್ ಇಡಿಯಟ್ಸ್, ಈಗ ಎಷ್ಟೊತ್ತು ಅಂತ ನಾನು ಮಧ್ಯ ರೋಡಲ್ಲಿ ನಿಂತ್ಕೊಂಡಿರ್ಲಿ? ಬೇಗ ಬೇರೆ ಕಾರ್ನ ಬರೋಕ್ ಹೇಳೋ, ಆಮೇಲೆ ಅದನ್ನ ರಿಪೇರಿ ಮಾಡೋ. ರವಿಕುಮಾರ್ ಬೈತಾನೆ ರಸ್ತೆ ಕ್ರಾಸ್ ಮಾಡೋಕೆ ಶುರು ಮಾಡ್ತಾನೆ. ಅವನ ಹಿಂದೆನೆ ಒಂದು ಗಾಡಿ ಬ್ರೇಕ್ ಫೇಲ್ ಆಗಿ ವೇಗವಾಗಿ ಅವನ ಹತ್ರ ಬರ್ತಾ ಇತ್ತು. ರವಿಕುಮಾರ್ ಗಮನ ಫೋನ್ ಮೇಲೆ ಇದ್ದಿದ್ರಿಂದ ಅವನ ಗಮನ ಆ ಕಡೆ ಹೋಗ್ಲಿಲ್ಲ. ಇದನ್ನ ಅಮೋಘ ನೋಡಿ ಕೆಲಸ ಬಿಟ್ಟು ಜೋರಾಗಿ ಓಡ್ ಹೋಗಿ ರವಿಕುಮಾರ್ ನನ್ನ ಪಕ್ಕಕ್ಕೆ ಎಳೆದು ಸೈಡ್ಗೆ ಕರ್ಕೊಂಡ್ ಬರ್ತಾನೆ. ಬ್ರೇಕ್ ಫೇಲ್ ಆಗಿರೋ ಗಾಡಿ ಹಂಗೆ ಮುಂದಕ್ಕೆ ಹೋಗುತ್ತೆ.
ರವಿಕುಮಾರ್ ಸ್ವಲ್ಪದ್ರಲ್ಲೇ ಬಚಾವಾಗ್ತಾನೆ. ಅಲ್ಲಿ ಸೇರಿದ್ದ ಎಲ್ಲಾ ಜನ ಅಮೋಘನನ್ನ ಹೊಗಳ್ತಿದ್ರೆ ಅವನು ಮಾತ್ರ ತಳ್ಳೋ ಗಾಡಿ ಹತ್ರ ಬಂದು ಕೂತ್ಕೋತಾನೆ. ಸಣ್ಣ ಸಹಾಯ ಮಾಡಿದ್ರು ಪ್ರತಿಫಲ ನಿರೀಕ್ಷೆ ಮಾಡೋ ಜನರ ಮಧ್ಯೆ ಪ್ರಾಣನೇ ಕಾಪಾಡಿ ಶಾಂತವಾಗಿ ಹೊರಟೋದ ಅಮೋಘನನ್ನ ನೋಡಿ ಆಶ್ಚರ್ಯ ಆಯ್ತು. ಅಮೋಘನ ಪಕ್ಕ ಇರೋ ಚೇರಲ್ಲಿ ಕೂತ್ಕೊಳ್ಳೋ ರವಿಕುಮಾರ್ ಅವನ ಜೊತೆ ಮಾತಿಳಿತಾರೆ. ನನ್ ಪ್ರಾಣ ಕಾಪಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಸರ್ ಪರವಾಗಿಲ್ಲ, ಅದೆಲ್ಲ ಯಾಕೆ? ಹಂಗಲ್ಲಪ್ಪ, ಆ ಟೈಮಲ್ಲಿ ಇಲ್ಲಿರೋ ಬೇರೆಯವ್ರ ತರ ನೀನು ಕೈ ಕೊಡ್ಕೊಂಡು ಸುಮ್ನಿರ್ಬೋದಿತ್ತು. ಆದ್ರೆ ನೀನ್ ಹಂಗ್ ಮಾಡ್ದೆ, ಧೈರ್ಯ ತೋರಿಸಿ ಮುಂದೆ ಬಂದು ನನ್ ಪ್ರಾಣ ಕಾಪಾಡ್ದೆ. ಇದು ಸಾಧಾರಣ ಅಲ್ಲ, ದೊಡ್ಡ ವಿಷಯನೇ. ನೀನ್ ಯಾರು? ಮೈಸೂರಲ್ಲಿ ಎಲ್ಲಿರೋದು? ನಾನದು ಸಾಹೇಬ್ರೆ, ಇವನು ಬೇರೆ ಊರ್ನವನು. ತನ್ನವ್ರು ಅಂತ ಯಾರು ಇಲ್ಲ ಅವನಿಗೆ. ದಾರಿ ತಪ್ಪಿ ಬಂದಿದ್ದಾನೆ. ನಮ್ ಅಂಗಡಿಲೇ ಉಳಿಸ್ಕೊಂಡಿದೀನಿ. ನೋಡೋಕೆ ತುಂಬಾ ಪಾಪ್ತವನ್ ತರ ಇದ್ದಾನೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗು ಅಂದಿದ್ದೆ, ಅಷ್ಟ್ರಲ್ಲಿ ಈ ಅನಾಹುತ ಆಗೋಯ್ತು. ಒಂದ್ ಮಾತು ಹೇಳ್ತೀನಿ, ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ನಿನಗೆ ಏನು ಕೆಲ್ಸ ಇಲ್ಲ ಅಂತ ಹೇಳ್ತಿದ್ದಾರೆ. ನಿನಗೊಂದ್ ಒಳ್ಳೆ ಕೆಲ್ಸ ನಾನ್ ಏರ್ಪಾಟ್ ಮಾಡ್ತೀನಿ. ಇಲ್ಲ ಸರ್, ಪರವಾಗಿಲ್ಲ. ಇದನ್ನ ನೀನು ಭಿಕ್ಷೆ ಅಂತ ಅನ್ಕೋಬೇಡ. ಅದೇನು ನಂಗ್ ತಿಳಿತಿಲ್ಲ. ಮನ್ಸಿಗೆ ನೀನ್ ತುಂಬಾ ಬೇಕಾದವನು ಅಂತ ಅನ್ನಿಸ್ತಾ ಇದೆ. ನನ್ ಪ್ರಾಣ ಕಾಪಾಡಿದಕ್ಕೆ ಅಂತ ಅನ್ಕೋಬೇಡ. ನನ್ನ ನಂಬು, ನಿಜ ಹೇಳ್ತಿದ್ದೀನಿ. ಸರ್, ನಾನ್ ಯಾರು ಅಂತ ನಿಮಗೆ ಗೊತ್ತಿಲ್ಲ, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ. ಏನೋ ನಿಮ್ಮನ್ನ ಕಾಪಾಡ್ದೆ ಅಂತ ಹಿಂಗೆಲ್ಲ ಹೇಳ್ತಿದ್ದೀರಾ. ಆದ್ರೆ ಇದ್ಯಾವುದಕ್ಕೂ ನಾನ್ ಮಾನಸಿಕವಾಗಿ ರೆಡಿ ಇಲ್ಲ. ನನ್ ತಲೆಯಲ್ಲಿ 1000 ಪ್ರಶ್ನೆ ಓಡ್ತಾ ಇದೆ. ನನ್ನ ಬಿಟ್ಬಿಡಿ ಸರ್, ನಾನು ಹೊರಡ್ತೀನಿ. ತಮ್ಮ, ಸಾಹೇಬ್ರು ನಮ್ ಮೈಸೂರಿಗೆ ದೊಡ್ಡ ಸಾಹುಕಾರರು, ಅವ್ರಿಗಿಲ್ಲ ಅನ್ಬಾರ್ದು. ಅದು ಅಲ್ದೆ ಇವತ್ ನಡೆದಿರೋದ್ರ ಬಗ್ಗೆ ನೀನ್ ಯೋಚನೆ ಮಾಡು. ನೀನ್ ಯಾಕೆ ಮೈಸೂರಿಗೆ ಬಂದೆ? ಇಲ್ಲಿಗ್ ಬಂದು ನನ್ ತಳ್ಳೋ ಗಾಡಿಗೆ ತಿಂಡಿ ತಿನ್ನಕ್ ಯಾಕೆ ಬಂದೆ? ನಿನ್ನ ಇಲ್ಲಿರಕ್ ನಾನ್ ಯಾಕೆ ಹೇಳ್ದೆ? ಎಲ್ಲದಕ್ಕೂ ಒಂದ್ ಕಾರಣ ಅಂತ ಇರುತ್ತೆ. ತಮ್ಮ, ಜಾಸ್ತಿ ಯೋಚನೆ ಮಾಡ್ದೆ ಸಾಹೇಬ್ರ ಜೊತೆ ಹೊರಡು. ಅಮೋಘನಿಗೂ ಈ ಮಾತು ಕೇಳಿ ನಡೀತಿರೋದಕ್ಕೆಲ್ಲ ಒಂದು ಕಾರಣ ಇದೆ ಅನಿಸ್ತು. ಅವನು ರವಿಕುಮಾರ್ ಜೊತೆ ಹೊರಡ್ತಾನೆ. ಕಾರಲ್ಲಿ ರವಿಕುಮಾರ್ ಅವನಿಗೆ ತನ್ನ ಬಗ್ಗೆ ಎಲ್ಲಾ ಹೇಳೋದಕ್ಕೆ ಶುರು ಮಾಡ್ತಾನೆ. ಅಮೋಘ ಒಬ್ಬ MBA ಗ್ರಾಜುಯೇಟ್ ಅಂತ ರವಿಕುಮಾರ್ ಅವ್ರಿಗೆ ಗೊತ್ತಾಗುತ್ತೆ. ಮಾತಾಡ್ತಾ ರವಿಕುಮಾರ್ ಅಮೋಘನ ಬಲಗೈಲಿ ದೊಡ್ಡದಾಗಿರೋ ಮಚ್ಚೆ ನೋಡಿ, ಇದೇ ರೀತಿ ಮಚ್ಚೆನ ಬೇರೆ ಯಾರೋ ಕೈಯಲ್ಲಿ ನೋಡಿದ್ದಲ್ಲ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಲ್ಲಿ ಅನ್ನೋದು ಮಾತ್ರ ನೆನಪಿಗೆ ಬರೋದಿಲ್ಲ. ರವಿಕುಮಾರ್ ಅವರ ವಿಶಾಲವಾದ ಮನೆಗೆ ಅಮೋಘನ ಜೊತೆ ಬರ್ತಾರೆ. ಇಲ್ಲಿ ನೋಡಿ, ಇವನ್ ಹೆಸರು ಅಮೋಘ್. ಬೇರೆ ಊರಿಂದ ಬಂದಿದ್ದಾನೆ. ಸ್ವಲ್ಪ ಟೈಮ್ ಮುಂಚೆ ಓಲ್ಡ್ ಮಾರ್ಕೆಟ್ ಹತ್ರ ಒಂದ್ ಆಕ್ಸಿಡೆಂಟ್ ಅಲ್ಲಿ ನನ್ ಪ್ರಾಣನೇ ಹೋಗ್ಬೇಕಿತ್ತು. ಆದ್ರೆ ಈ ಮಹಾನುಭಾವ ಬಂದು ನನ್ನ ಕಾಪಾಡ್ದ. ಅಪ್ಪ, ನಿಮ್ಗೇನು ಆಗಿಲ್ಲ ಅಲ್ವಾ? ಇಲ್ಲಮ್ಮ, ನಂಗೇನಾಗಿಲ್ಲ. ಹೇಳದ್ನಲ್ಲ, ಇವನ್ ಕರೆಕ್ಟ್ ಟೈಮಿಗೆ ಬಂದು ನನ್ನ ಕಾಪಾಡ್ದ. ರವಿಕುಮಾರ್ ಮಾತಾಡ್ತಾ ಇದ್ರೆ ಸರೋಜಾ ಮತ್ತೆ ಸಂಧ್ಯಾ ಇಬ್ರು ನಿರ್ಲಕ್ಷ್ಯದಿಂದ ನೋಡ್ತಾ ಇದ್ರು. ಆದ್ರೆ ಶ್ರೀಲೀಲಾ ಮಾತ್ರ ಅಮೋಘನನ್ನ ನೋಡಿ, ಅಮೋಘ್, ನಿಮಗ್ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೂ ನನಗ್ ಗೊತ್ತಿಲ್ಲ. ನನಗ ಅಪ್ಪನೇ ಎಲ್ಲ. ಅವ್ರ ಪ್ರಾಣ ನೀವ್ ಕಾಪಾಡಿದೀರಾ. ನಿಮ್ಗ್ ಯಾವ್ದೇ ರೀತಿ ಸಹಾಯ ಬೇಕು ಅಂದ್ರು ಹೇಳಿ, ಮಾಡ್ತೀನಿ. ಅಯ್ಯೋ, ಪರವಾಗಿಲ್ಲ. ಅಲ್ಲ ರೀ, ನಿಮ್ ಆಕ್ಸಿಡೆಂಟ್ ಆದಾಗ ಅವನು ನಿಮ್ಮನ್ನ ಕಾಪಾಡ್ದ. ಅಲ್ಲೇ ಅಷ್ಟೋ ಕೊಟ್ಟು ಬರ್ಬೇಕಿತ್ತು. ಮನೆಗ್ ಯಾಕೆ ಕರ್ಕೊಂಡ್ ಬಂದ್ರಿ? ಹೂ ಡ್ಯಾಡಿ, ಅಸಹ್ಯವಾಗಿರೋ ಇಂಥ ಭಿಕಾರಿಗಳನ್ನ ಮನೆಗ್ ಕರ್ಕೊಂಡ್ ಬಂದಿದ್ಯಲ್ಲ. ಐ ಕಾಂಟ್ ಟ್ರಸ್ಟ್ ದಿಸ್ ಕೈಂಡ್ ಆಫ್ ಪೀಪಲ್. ಇದನ್ನ ಕೇಳಿದ ಅಮೋಘ ಬೇಜಾರಿಂದ ತಲೆ ಬಗ್ಸಿ ನಿಂತ್ಕೊಂಡ್ ಬಿಡ್ತಾನೆ. ರವಿಕುಮಾರ್ ಕೋಪದಿಂದ, ಶಟ್ ಅಪ್ ಸಂಧ್ಯಾ, ಬಾಯ್ ಮುಚ್ಚು. ಎಲ್ ಹೋಗುತ್ತೆ? ಅದೇ ಅಮ್ಮನ್ ಬುದ್ಧಿನೇ ತಾನೇ ಬಂದಿರೋದು. ನಿನ್ನಮ್ಮ ರಾಕ್ಷಸಿ ತರ ಇಷ್ಟು ವರ್ಷ ಸಂಸಾರ ನಡ್ಸಿದ್ರು ಸುಮ್ನಿದ್ನಲ್ಲ, ಅದಕ್ಕೆ ಇವತ್ತ ನನಗ್ ಹೀಗಾಗಿದ್ದು. ಅವಳ ವಿಚಾರ ಹಂಗಿರ್ಲಿ. ಇಲ್ಲೋಡು, ಇವನಿಗೆ ಅವಮಾನ ಮಾಡಿ ಮಾತಾಡಂಗಿಲ್ಲ. ಮಾಡಿದ್ರೆ 4 ಬಿಡ್ತೀನಿ. ರಾಸ್ಕಲ್. ಅಷ್ಟರಲ್ಲಿ ಅಮೋಘ ಮಧ್ಯ ಬಂದು ರವಿಕುಮಾರ್ ಅವರನ್ನ ತಡಿತಾನೆ. ಬಿಡಿ ಸರ್, ಅವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ. ನಂತರ ಅಸಹ್ಯವಾಗಿ ಕಾಣಿಸೋರನ್ನ ಮನೆಗ್ ಕರೆದ್ರೆ ಇನ್ನೇನಾಗುತ್ತೆ ಸರ್? ನನ್ನಿಂದ ನಿಮ್ ತೊಂದರೆ ಆಗೋದ್ ಬೇಡ. ನಾನು ಹೊರಡ್ತೀನಿ ಸರ್. ಕೂಡ್ಲೆ ರವಿಕುಮಾರ್ ಅಮೋಘನನ್ನ ಹೋಗೋದಕ್ಕೆ ಬಿಡದೆ ತಡೆದ್ರೆ ಶ್ರೀಲೀಲಾ ಕೂಡ ಅಮೋಘನನ್ನ ಒಪ್ಸೋದಕ್ಕೆ ನೋಡ್ತಾಳೆ. ಅವಳ ತಪ್ಪಿಗೆ ನಾನ್ ಕ್ಷಮೆ ಕೇಳ್ತೀನಿ. ನೀವ್ ಈ ಮನೆ ಬಿಟ್ಟು ಹೋಗ್ಬೇಡಿ. ಅಪ್ಪನ್ ಪ್ರಾಣ ಕಾಪಾಡಿದ್ದೀರಾ, ಅದಕ್ಕೆ ಕೃತಜ್ಞತೆ ಅನ್ಕೊಂಡು ಇಲ್ಲೇ ಇರಿ. ಹೌದು, ಇಲ್ಲಿ ನಡೆದಿದ್ದಕ್ಕೆ ನಾನು ನನ್ ಮಗಳು ಇಬ್ರು ಸೇರಿ ಕ್ಷಮೆ ಕೇಳ್ತೀವಿ. ಏನ್ ಸರ್ ನೀವ್ ಹಿಂಗೆಲ್ಲ? ನನ್ ಹೆಂಡ್ತಿನ, ನನ್ ಚಿಕ್ಕ ಮಗಳನ್ನ ಒಳ್ಳೆಯವರಾಗಿ ಮಾಡಕ್ಕೆ ಟ್ರೈ ಮಾಡ್ದೆ. ಆದ್ರೆ ನಾಯಿ ಬಾಲ ಡೊಂಕೆ ನೋಡು. ಅವ್ರು ಹೇಳಿದ್ರು ಅಂತ ನೀನ್ ಇವಾಗ ಮನೆ ಬಿಟ್ರೆ ನಿನ್ನಂತ ಒಳ್ಳೆ ಮನ್ಸಿರೋನ್ನ ಬೈದು ಕಳಿಸದ್ನಲ್ವಾ ಅಂತ ಜೀವನ ಪೂರ್ತಿ ನಾನ್ ಕೊರಗ್ತೀನಿ. ಶ್ರೀಲೀಲಾ ರವಿಕುಮಾರ್ ಪಟ್ಟು ಬಿಡದೆ ಅವನಿಗೆ ಒಪ್ಕೊಳ್ಳೋ ಹಾಗೆ ಮಾಡಿದ್ರಿಂದ ಅಮೋಘ ಅಲ್ಲೇ ಉಳ್ಕೊಂಡ. ಇಲ್ಲೋಡೆ, ಇನ್ನೊಂದು ಸಲ ಯಾರಾದ್ರೂ ಇವನ್ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ನಾನ್ ರಾಕ್ಷಸ ಆಗ್ಬೇಕಾಗತ್ತೆ. ಇಲ್ಲೋಡು, ಇನ್ಮೇಲಿಂದ ನನಗ್ ನೀನೇ ಪರ್ಸನಲ್ ಸೆಕ್ರೆಟರಿ. ಸರ್, ಏನ್ ಹೇಳ್ತಿದ್ದೀರಾ? ನೋ, ಇಟ್ಸ್ ಅ ಡನ್ ಡೀಲ್. ಆಲ್ ರೈಟ್ ಲೀಲಾ, ಇವನ್ ಇಲ್ಲೇ ಇರೋಕೆ ಬೇಕಾಗಿರೋ ವ್ಯವಸ್ಥೆ ಮಾಡು. ದಿನಗಳು ಉರುಳಿದ್ವು.
ಅಮೋಘ ರವಿಕುಮಾರ್ ಜೊತೆ ಇದ್ದು 6 ತಿಂಗಳಾಯ್ತು. ಅಮೋಘ ಕೊಡ್ತಾ ಇದ್ದ ಸಲಹೆಗಳಿಂದ ರವಿಕುಮಾರನಿಗೆ ಕೆಲಸ ತುಂಬಾ ಸಲೀಸಾಗ್ತಿತ್ತು. ಅಮೋಘನ ಮೇಲೆ ರವಿಕುಮಾರನಿಗಿದ್ದ ನಂಬಿಕೆ ದಿನ ದಿನ ಜಾಸ್ತಿ ಆಗ್ತಿತ್ತು. ಅಮೋಘನ ಬಲ್ಗೈಲಿದ್ದ ಆ ಮಚ್ಚೆ ಬಗ್ಗೆ ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ ರವಿಕುಮಾರ. ಆದ್ರೆ ಏನು ನೆನಪಿಗೆ ಬರ್ತಾ ಇರ್ಲಿಲ್ಲ. ಶ್ರೀಲೀಲಾಗೆ ಮದುವೆ ಮಾಡ್ಬೇಕು ಅನ್ನೋ ಆಲೋಚನೆ ರವಿಕುಮಾರ್ ಅವ್ರನ್ನ ಈ ನಡುವೆ ದಿನೇ ದಿನೇ ಕಾಡ್ತಾ ಇತ್ತು. ಅದೆಷ್ಟೋ ಸಂಬಂಧಗಳು ಬಂದ್ರು ಅವನಿಗೆ ಅದ್ಯಾವುದ್ರಲ್ಲೂ ವಿಶ್ವಾಸ ಹುಟ್ಲಿಲ್ಲ. ಏನ್ರಯ್ಯ ಎಲ್ಲ ಒಟ್ಟಿಗೆ ಮನೆಗ್ ಬಂದಿದ್ದೀರಾ? ಏನಾದ್ರೂ ಕೆಲಸ ಇದೆಯಾ? ಸರ್, ಇವತ್ತೇ ಈ ಡಾಕ್ಯುಮೆಂಟ್ ಸೈನ್ ಆಗಿಲ್ಲ ಅಂದ್ರೆ ನಮ್ಮ ಪ್ರಾಜೆಕ್ಟ್ ಕೈ ತಪ್ಪಿ ಹೋಗುತ್ತೆ ಸರ್. ಕೊಡಿಲಿ. ಯೋ, ಇದಕ್ ಸಂಬಂಧಪಟ್ಟಿರೋ ಲೀಗಲಿಟೀಸ್ ಓಕೆ ಆಗೋಕೆ 2 ತಿಂಗಳು ಬೇಕು. ಈ ಪ್ರಾಜೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲ ಗೊತ್ತೋ ಗೊತ್ತಿಲ್ವೋ, ಎಲ್ಲ ಲಾಸ್ಟ್ ಮಿನಿಟ್ಗೆ ಬನ್ನಿ. ನಿಮ್ ನೆಗ್ಲಿಜೆನ್ಸಿಯಿಂದ ಈ ಪ್ರಾಜೆಕ್ಟ್ ಕೈ ಬಿಟ್ಟು ಹೋಗೋದು ಗ್ಯಾರಂಟಿ. ಡ್ಯಾಮ್ ಇಟ್. ಸರ್, ಈ ಪ್ರಾಜೆಕ್ಟ್ ನಮ್ ಕೈ ಬಿಟ್ಟು ಹೋಗಲ್ಲ. ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಆಗ್ಲೇ ವೆರಿಫೈ ಮಾಡಿದೀನಿ. ನೀವ್ ಒಂದ್ಸಲ ನೋಡಿ ಸೈನ್ ಮಾಡಿದ್ರೆ ಸಾಕು. ಅಮೋಘನಿಗೆ ಬಿಸ್ನೆಸ್ ಮೇಲಿದ್ದ ಆಸಕ್ತಿ ಮತ್ತೆ ಅವನು ಕೊಡ್ತಾ ಇದ್ದ ಸಲಹೆಗಳು ರವಿಕುಮಾರ್ಗೆ ಆಶ್ಚರ್ಯ ಹುಟ್ಟಿಸ್ತಾ ಇತ್ತು. ಇವಾಗ ರವಿಕುಮಾರ್ಗೆ ಅವನ ಮೇಲಿದ್ದ ಫ್ಯಾಮಿಲಿ ಜವಾಬ್ದಾರಿ ಮತ್ತೆ ಅಮೋಘನ ಹತ್ರ ಇದ್ದ ಅಪಾರ ಪ್ರತಿಭೆ ಇವೆರಡು ಹತ್ರ ಬರೋ ಟೈಮ್ ಬಂದಿತ್ತು. ಒಂದು ರಾತ್ರಿ ಈ ಯೋಚನೆ ಅವನ ನಿದ್ದೆಗೆಡಿಸ್ತು. ಅವನ ಕನ್ಸಲ್ಲಿ ಶ್ರೀಲೀಲಾ ಮತ್ತೆ ಅಮೋಘ ಜೊತೆಯಾಗಿರೋ ದೃಶ್ಯ ಪದೇ ಪದೇ ಬರ್ತಾ ಇತ್ತು. ಆದ್ರೆ ಅಮೋಘನ ಕೈಲಿದ್ದ ಮಚ್ಚೆ ಅವನ ನಿದ್ದೆಗೆಡಿಸಿತ್ತು. ಅದು ಏನೋ ಹೇಳೋಕೆ ಟ್ರೈ ಮಾಡ್ತಿದೆ ಅನಿಸ್ತಿತ್ತು. ಆ ಮಚ್ಚೆ ಹಿಂದೆ ಇರೋ ಸತ್ಯ ತಿಳಿಯೋ ಟೈಮ್ ಬಂದಿತ್ತು. ನಿದ್ದೆಯಿಂದ ದಿಢೀರ್ ಅಂತ ಹೇಳೋ ರವಿಕುಮಾರ್ಗೆ ಏನೋ ಹೊಳಿತು. ಅಂದ್ರೆ ಈ ಅಮೋಘ್, ಅಯ್ಯೋ, ಇಷ್ಟು ದಿನ ಹೇಗ್ ನನಗಿದೆಲ್ಲ ಗೊತ್ತಾಗ್ಲಿಲ್ಲ. ಅಮೋಘ್ ನಿನ್ನ ಇಷ್ಟು ದಿನ ಒಬ್ಬ ಸಾಧಾರಣ ವ್ಯಕ್ತಿ ಅನ್ಕೊಂಡಿದ್ದೆ. ಅವನ್ ಪರಿಸ್ಥಿತಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನ್ ಕಾರಣ. ಇಡೀ ಮೈಸೂರಲ್ಲೇ ನಾನ್ ದೊಡ್ಡ ಮನುಷ್ಯ ಆಗಿದ್ದೀನಿ. ಆದ್ರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನ ಬಿಡಿ, ನಂತರ 100 ಜನ ಶ್ರೀಮಂತರು ಸೇರಿದ್ರು ಅಮೋಘ್ನಿಗೆ ಸಾಟಿ ಆಗೋಕೆ ಚಾನ್ಸೇ ಇಲ್ಲ. ಇವಾಗ್ಲೂ ಅಮೋಘ್ ಆಸೆ ಪಟ್ರೆ ಇಡೀ ಕರ್ನಾಟಕ ಬಿಸ್ನೆಸ್ ಸಾಮ್ರಾಜ್ಯನೇ ತಲೆ ಕೆಳಗ್ ಮಾಡಬಹುದು. ಆದ್ರೆ ಅಷ್ಟೊಂದು ಅಂತಸ್ತು ಶ್ರೀಮಂತಿಗೆ ಇಟ್ಕೊಂಡಿರೋ ಅವನು ನನ್ ಮನೇಲಿ ಯಾಕಿದ್ದಾನೆ? ಅಯ್ಯೋ ದೇವ್ರೆ, ನಾನ್ ಮಾಡಿರೋ ತಪ್ಪಿಗೆ ನಾನೇ ಪ್ರಾಯಶ್ಚಿತ್ತ ಪಡ್ಬೇಕು. ಮರುದಿನ ಬೆಳಿಗ್ಗೆ ಬೆಳಕಾದ ಕೂಡಲೇ ಅವನು ತನ್ನ ಮನೆ ತೋಟದಲ್ಲಿ ತನ್ನ ಮಗಳು ಶ್ರೀಲೀಲಾ ಮತ್ತೆ ಅಮೋಘನನ್ನ ಕರೆದು ಮಾತಾಡಿಸ್ತಾನೆ. ನಿಮ್ಮಿಬ್ರು ಜೊತೆನೂ ನಾನ್ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಬಹಳ ದಿನಗಳಿಂದ ನನ್ ಮನ್ಸಲ್ಲಿ ಒಂದು ಯೋಚನೆ ಕಾಡ್ತಾ ಇದೆ. ಆದ್ರೆ ಅದ್ರ ತೀರ್ಮಾನ ನಿಮ್ಮಿಬ್ರು ಕೈಯಲ್ಲೇ ಇದೆ. ನೀವಿಬ್ರು ತಪ್ಪಾಗಿ ಭಾವಿಸ್ತಾ ಇದ್ರೆ ನಾನದನ್ನ ಹೇಳ್ತೀನಿ. ಸರ್, ನೀವೇ ನಮ್ಮನ್ನ ದೊಡ್ಡವ್ರ ತರ ಮಾತಾಡ್ಸ್ತಿದ್ದೀರಾ? ನೀವ್ ಏನೇ ಇದ್ರು ಹೇಳಿ. ಅಪ್ಪ, ಮುಚ್ಚು ಮರೆ ಇಲ್ದೆ ಹೇಳಪ್ಪ. ನೀವಿಬ್ರು ಮದ್ವೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ನೋದು ನನ್ ಯೋಚನೆ. ಇದ್ದಕ್ಕಿದ್ದಂಗೆ ಹಿಂಗ್ ಯಾಕೆ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ಭಾವಿಸ್ಬೇಡಿ. ಚೆನ್ನಾಗಿ ಯೋಚಿಸಿಯೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಅದಲ್ದೆ ನನ್ ಮಗಳಿಗೆ ಏನು ಬೇಡ. ಎಷ್ಟು ಅಂತಸ್ತಿರೋ ಅಳಿಯನ್ನ ಮನೆಗ್ ತರಬೇಕು ನನ್ಗೆ ಗೊತ್ತು. ಆದ್ರೆ ಅಮೋಘ್ ತರ ಹುಡ್ಗ ಎಲ್ಲೂ ಸಿಗಲ್ಲಮ್ಮ. ಅಮೋಘ್ ಎಲ್ಲರಿಗಿಂತ ಒಂದ್ ಕೈ ಮೇಲೆ. ನಾನು ಅನುಭವದಿಂದ ಹೇಳ್ತಿದ್ದೀನಿ. ನನಗ ಅವನ್ ಮೇಲೆ ನಂಬಿಕೆ ಇದೆ. ನೀನ್ ನನ್ನ ಕಾಪಾಡ್ದೆ ಅಂತ ಇದೆಲ್ಲ ಅಂತ ಅನ್ಕೋಬೇಡ. ನೀನ್ ನಿಜವಾಗ್ಲೂ ಒಬ್ಬ ಬುದ್ಧಿವಂತ. ನಾನ್ ಎಷ್ಟೇ ಹುಡುಕಿದ್ರು ನಿನ್ನಂತ ಗಂಡ ನನ್ ಮಗಳಿಗೆ ಸಿಗಕ್ ಸಾಧ್ಯ ಇಲ್ಲ. ಇದಕ್ಕೂ ಮೇಲೆ ನಿರ್ಧಾರ ತಗೋಬೇಕಾಗಿರೋದು ನೀವೇ. ಅಪ್ಪ, ನೀನ್ ಇವಾಗ ಹೇಳಿದ್ದು ನನಗ್ ನಂಬಕ್ ಕಷ್ಟ ಆಗ್ತದೆ. ಆದ್ರೆ ನಾನ್ ಯಾವತ್ತೂ ನೀವ್ ಹೇಳಿದ್ದಕ್ಕೆ ಇಲ್ಲ ಅಂದಿದ್ದೇ ಇಲ್ಲ. ಮತ್ತೆ ನಿಮ್ ಸಂತೋಷನೇ ನನ್ ಸಂತೋಷ ಅಲ್ವಪ್ಪ. ಆದ್ರೆ ನಾನು ಅಮೋಘ್ನನ್ನ ಆ ರೀತಿ ನೋಡೇ ಇಲ್ಲಪ್ಪ. ಆದ್ರೂ ನಿಮ್ ಮಾತಿಗೆ ಇಲ್ಲ ಅಂದೆ ಈ ಮದ್ವೆಗ್ ನಾನು ಒಪ್ಪಿಗೆ ಕೊಡ್ತೀನಿ. ಅದು ಅಮೋಘಂಗೂ ಈ ಮದ್ವೆ ಒಪ್ಪಿಗೆ ಇದ್ರೆ ನಂಗೂ ಒಪ್ಪಿಗೆನೆಪ್ಪ. ಸರ್, ನನ್ಗೂ ಯಾರು ಇಲ್ಲ. ನಾನ್ ಕೇಳ್ಕೊಂಬರೋ ಸಂಬಂಧಿಕರು ಇಲ್ಲ. ಆದ್ರೆ ಯಾವ ನಂಬಿಕೆ ಇಟ್ಕೊಂಡು ನಿಮ್ ಮಗಳನ್ನ ನನ್ ಜೊತೆ ಮದ್ವೆ ಮಾಡಿಸ್ತಿದ್ದೀರಾ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನ್ ಯೋಗ್ಯನಾ ಅಂತಾನೂ ಗೊತ್ತಾಗ್ತಿಲ್ಲ. ಆದ್ರೆ ನಿಮ್ ಮಾತ್ ಮೀರಿ ನಡೆಯೋಕೆ ನಂಗೆ ಇಷ್ಟ ಇಲ್ಲ ಸರ್. ನಿಮ್ ಮಗಳು ಶ್ರೀಲೀಲಾನ ಆ ದೃಷ್ಟಿಯಿಂದ ನಾನ್ ಯಾವತ್ತೂ ನೋಡೇ ಇಲ್ಲ. ಆದ್ರೆ ನೀವ್ ಅನ್ಕೊಂಡಿದೀರಾ ಅಂದ್ರೆ ಅದ್ ಸರಿಯಾಗೇ ಇರುತ್ತೆ ಅಂತ ನಾನ್ ನಂಬಿದೀನಿ ಸರ್. ನನಗೂ ಈ ಮದ್ವೆ ಒಪ್ಪಿಗೆ ಇದೆ ಸರ್ ಅಂತ ಅಮೋಘ ಹೇಳ್ತಿದ್ದ ಹಾಗೆ ರವಿಕುಮಾರ್ ಮುಖದಲ್ಲಿ ನೆಮ್ಮದಿ ಇರೋ ನಗು ಮೂಡುತ್ತೆ. ಕೂಡ್ಲೆ 3 ಜನ ಮನೆಯೊಳಗೆ ಹೋಗಿ ಈ ವಿಷಯನ ಎಲ್ರ ಜೊತೆ ಹಂಚ್ಕೋತಾರೆ. ಯಾರು ಅಂತಾನೆ ಗೊತ್ತಿಲ್ಲ. ಈ ಬೀದಿ ಬಿಕಾರಿಗೆಲ್ಲ ಕೆಲ್ಸ ಕೊಟ್ಟಾಗ್ಲೇ ಯಾರಿಗೂ ಇಷ್ಟ ಇರ್ಲಿಲ್ಲ. ಏನೋ ನಿಮ್ ಪ್ರಾಣ ಕಾಪಾಡ್ದ ಅಂತ ಏನೋ ಹೇಳ್ದೆ ಸುಮ್ನಾದ್ವಿ. ಇವಾಗ್ ಬಂದ್ಬಿಟ್ಟು ನಮ್ ಮಗಳನ್ನ ಅವನಿಗೆ ಮದ್ವೆ ಮಾಡ್ಬೇಕು ಅಂತಿದಿರಲ್ಲ. ತಲೆ ಕೆಟ್ಟಿದ್ಯಾ ನಿಮ್ಗೆ? ಹೌದಪ್ಪ, ಇವ್ರು ಯಾರು? ಇವನಿಗಿರೋ ಅಂತಸ್ತೇನು? ನಮ್ ಹತ್ರನೇ ಸಂಬಳ ತಗೊಳ್ಳೋ ನಾಯಿ ಇವನು. ಹೋಗಿ ಹೋಗಿ ಇವನ್ ಜೊತೆ ಲೀಲಾ ಮದ್ವೆ ಮಾಡ್ಸಕ್ ಹೋಗ್ತಿದ್ದೀರಲ್ಲ. ಐ ಆಮ್ ವೆರಿ ಮಚ್ ಡಿಸಪಾಯಿಂಟೆಡ್ ವಿತ್ ಯು. ಇಲ್ ನೋಡಿ, ಈ ಊರಲ್ಲಿ ನಮಗೆ ಅಂತ ಒಂದ್ ಅಂತಸ್ತಿದೆ. ಒಂದೇ ದಿನದಲ್ಲಿ ಎಲ್ಲ ಹಾಳ್ ಮಾಡ್ಬೇಡಿ. ಬಾಯಿ ಮುಚ್ಚು. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ದುಡ್ಡು. 500 ಕೋಟಿ ಕೊಟ್ರು ಅಮೋಘ್ ತರ ಹುಡುಗ ಹುಡುಕಿದ್ರು ನಮ್ ಲೀಲಾಗೆ ಸಿಗಲ್ಲ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ಈ ಮನೆಗೆ ಅಳಿಯ ಆಗೋನು ಅಮೋಘನೆ. ಇನ್ನು ಹೇಳೋದಾದ್ರೆ ನಾನ್ ವಾರಸ್ದಾರ ಇವನೇ. ಸೊ ಮೈಂಡ್ ಇಟ್. ಇನ್ನೊಂದ್ಸಲ ಈ ಮನೇಲಿ ಯಾರಾದ್ರೂ ಅಮೋಘ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಇಲ್ಲ ಗದ್ಲ ಮಾಡಿದ್ರೆ
ಅಂತ ಹೇಳಿ ಕೋಪ ಮಾಡ್ಕೊಂಡು ಅವರ ಕೋಣೆಗೆ ಹೋದ್ರು. ಇದಾದ ನಂತರ 6 ತಿಂಗಳಾದ್ಮೇಲೆ ಅವರಿಬ್ಬರ ಮದ್ವೆ ಆಯ್ತು. ತನ್ನಲ್ಲೇ ಮುಚ್ಚಿಟ್ಟಿರೋ ಆ ರಹಸ್ಯದಿಂದಾಗಿ ತನ್ನ ಮುಂದಿನ ಗುರಿಯಿಂದಾಗಿಯೂ ಶ್ರೀಲೀಲಾಳಿಂದ ದೂರನೇ ಇದ್ದ ಅಮೋಘ. ಯಾವುದೋ ಕಾರಣದಿಂದ ಅಮೋಘ ತನ್ನಿಂದ ದೂರ ಇದ್ದಾನಂತ ಶ್ರೀಲೀಲಾ ಕೂಡ ಅವನನ್ನ ಒತ್ತಾಯಿಸ್ಲಿಲ್ಲ. ಸ್ವಲ್ಪ ವರ್ಷಗಳ ನಂತರ ಶ್ರೀಲೀಲಾ ತಂಗಿ ಸಂಧ್ಯಾ ಮದ್ವೆ ಶ್ರೀಮಂತ ಫ್ಯಾಮಿಲಿ ಒಂದ್ರಲ್ಲಾಯ್ತು. ಏನ್ ಬದಲಾಯ್ತೋ ಇಲ್ವೋ, ಅಮೋಘನ ಬಗ್ಗೆ ಸರೋಜಾ ಮತ್ತೆ ಸಂಧ್ಯಾಗಿದ್ದ ಅಭಿಪ್ರಾಯ ಮತ್ತೆ ಉದಾಸೀನ ಬದಲಾಗಿಲ್ಲ. ಅದೆಷ್ಟು ಅವಮಾನಗಳನ್ನ ಅಮೋಘ ಅನುಭವಿಸಿದ್ರು ಶ್ರೀಲೀಲಾಗೋಸ್ಕರ, ರವಿಕುಮಾರ್ಗೋಸ್ಕರ ಅದನ್ನೆಲ್ಲ ಸಹಿಸಿಕೊಂಡಿದ್ದ. ಈ ಕಾರಣದಿಂದನೇ ಇವತ್ತು ಸಂಧ್ಯಾಳ ಮನೆ ಫಂಕ್ಷನ್ಗೆ ಅವನು ಬಂದಿದ್ದ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬರೋ ಮೈಸೂರಲ್ಲಿದ್ದ ಸಚಿವ ಆದಿಶೇಷ ಅಮೋಘನನ್ನ ನೋಡಿ ಆಘಾತಗೊಂಡು ಅವನ ಹತ್ರ ಬಂದು ಕೈ ಮುಗಿದು ಮಾತಾಡಿದ್ರು. ಇದನ್ನು ನೋಡಿ ಸಂಧ್ಯಾಗೆ ಆಶ್ಚರ್ಯ ಆಗಿ ಗುಂಪಿಂದ ಮುಂದೆ ಬಂದು, ನೀವೇ ಇವತ್ತಿನ ಚೀಫ್ ಗೆಸ್ಟ್, ನೀವ್ಯಾಕ್ ಅವನ ಕೈ ಜೋಡಿಸಿ ಮಾತಾಡ್ತಾ ಇದ್ದೀರಾ? ಹಿ ಇಸ್ ಜಸ್ಟ್ ಅ ಸರ್ವೆಂಟ್. ಬಾಯ್ ಮುಚ್ಚೆ, ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನ್ಗೆ? ಅವರಿಂದಾಗೇನೆ ನಾವ್ ಇವತ್ತು ಹೀಗಿದೀವಿ. ನನಗ್ ನೀವು ಎಷ್ಟು ಗೌರವ ಕೊಡ್ತಾ ಇದೀರೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಮರ್ಯಾದೆ ಅಮೋಘ್ ಸಾರ್ ಕೊಡ್ಬೇಕು ನೀವು, ಗೊತ್ತಾಯ್ತಾ? ನಾನು ಮಾತ್ರ ಅಲ್ಲ, ನನ್ನಂತ ಅದೆಷ್ಟೋ ರಾಜಕಾರಣಿಗಳಿಗೆ, ಬಿಸ್ನೆಸ್ ಮ್ಯಾನ್ ಗಳಿಗೆ ಅಮೋಘ್ ಸರ್ ಬೆನ್ನೆಲುಬಾಗಿದ್ದಾರೆ ಗೊತ್ತಾ? ಇವತ್ತಿಷ್ಟೆಲ್ಲ ನಡೆದ್ರು ಅವ್ರು ಸುಮ್ನಿದ್ದಾರೆ ಅಂದ್ರೆ ಇದ್ರ ಹಿಂದೆ ಬಲವಾದ ಕಾರಣ ಏನೋ ಇರುತ್ತೆ, ಗೊತ್ತಾಯ್ತಾ? ಏನ್ ನಡೀತಿದೆ ಗುರು ಇಲ್ಲಿ? ಅದೇ ಸರ್, ನನ್ಗೂ ಗೊತ್ತಾಗ್ತಿಲ್ಲ ಸರ್. ಅಮೋಘ್ ಸರ್, ಸರ್ ಬನ್ನಿ ನಮ್ಮನೆಗೆ ಹೋಗೋಣ, ಬನ್ನಿ ಸರ್. ಅದೇ ಟೈಮ್ ಅಲ್ಲಿ ಅವನ ಕಣ್ಣಲ್ಲಿ ಕೋಪದ ಕಿಡಿ ರಾಜನ ಕಳೆನು ಕಾಣ್ತಾ ಇತ್ತು. ತನ್ನ ತಾಯಿಯ ಕಾಯಿಲೆಗೆ ಆಸ್ಪತ್ರೆ ಖರ್ಚಿಗೆ ದುಡ್ಡೇ ಇಲ್ಲದೆ ಇದ್ದವನ ಮುಂದೆ ಮೈಸೂರಿಗೆ ಬಂದಿದ್ದ ಸಚಿವ ತಲೆ ಬಾಗಿಸಿದ್ದು ಯಾಕೆ? ಅಮೋಘನ ಬಲಗೈಲಿರೋ ಆ ಮಚ್ಚೆಯ ಹಿಂದಿರೋ ರಹಸ್ಯ ಏನು? ಯಾವ ಕಾರಣಕ್ಕಾಗಿ ರವಿಕುಮಾರ್ ಅವನ ಮಗಳನ್ನ ಅಮೋಘನಿಗೆ ಮದುವೆ ಮಾಡ್ಕೊಟ್ಟ? ಅಮೋಘ ಶ್ರೀಲೀಲಾನ ಮದುವೆ ಮಾಡ್ಕೊಳ್ಳೋದಕ್ಕಿರೋ ಕಾರಣ ಏನು? ಇಷ್ಟೆಲ್ಲ ಅವಮಾನಗಳನ್ನ ಅನುಭವಿಸಿದ್ರು ಅಮೋಘ ಯಾಕೆ ಈ ದಿನದವರೆಗೂ ತನ್ನ ನಿಜವಾದ ಮುಖವನ್ನ ತೋರಿಸಿಲ್ಲ? ಈ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಡೌನ್ಲೋಡ್ ಮಾಡಿ ಪಾಕೆಟ್ FM, ಕೇಳಿ ರೋಚಕ ಕಥೆ ಅರಸು.